ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ರುಚಿಯಾಗಿರುವಂತ ಹಾಗೆ ತುಂಬಾ ಸಾಫ್ಟ್ ಆಗಿರುವಂತ ಬಿಳಿ ಹೋಳಿಗೆ ಮಾಡೋಣ. ಅದ್ರ ಜೊತೆ ಒಂದು ಕರಿ ರೆಸಿಪಿ ಕೂಡ ಮಾಡೋಣ. 1/4 kg ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಜೊತೆಗೆ ಒಂದು 3 ಸ್ಪೂನ್ ನಷ್ಟು ಸಣ್ಣ ರವೆ ತಗೊಂಡಿದ್ದೀನಿ. ಇದೆರಡನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನೀರ್ ಹಾಕೊಂಡು ಈ ಹಿಟ್ಟನ್ನ ಕಲಸ್ಕೊಳ್ಳೋಣ. ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗಿರ್ಬೇಕು ಹಿಟ್ಟು. ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇನ್ನೊಂದ್ಸರಿ ಚೆನ್ನಾಗಿ ನಾದಿ ಇದನ್ನ ಕವರ್ ಮಾಡಿ ಇಡೋಣ. ಇಲ್ಲಿ ನಾನು 1-2 ತಾಸಿನಷ್ಟು ಅಕ್ಕಿನ ನೆನೆಸ್ಬಿಟ್ಟು ಸ್ವಲ್ಪ ನೀರ್ ಹಾಕಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಇದಕ್ಕೆ ಫಿಲ್ ಮಾಡಕ್ ಬೇಕಾಗಿರೋಂಥ ಸ್ಟಫಿಂಗ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ಅಕ್ಕಿ ಹಿಟ್ಟು ಕೂಡ ಉಪಯೋಗಿಸಿ ಈ ಸ್ಟಫಿಂಗ್ ನ ರೆಡಿ ಮಾಡ್ಕೊಳ್ಬಹುದು. ನಾನು ಅಕ್ಕಿ ಹಾಕೊಂಡು ಇದನ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಅಕ್ಕಿ ನೆನ್ಸಿರೋಂಥ ಅಕ್ಕಿ ದೋಸೆ ಹಿಟ್ಟಿಗೆ ರುಬ್ಕೊಂಡು ನೀವು ಸಾಲ್ಟ್ ಹಾಕಿ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಳ್ಬೇಕು. ಹಾಗೆ ಗ್ರೇವಿಗೆ 5-6 ಟೊಮೊಟೊ, 1-2 ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಹಸಿ ಕೊಬ್ಬರಿ, ಶುಂಠಿ, ಕೊತ್ತಂಬರಿ, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಕಸಕಸಿ ತಗೊಂಡಿದ್ದೀನಿ. ಟೊಮೊಟೊ ಹಣ್ಣು ಹುರಿದು ಹಾಕೊಂಡಿದ್ದೀನಿ. ನೀವು ಬೇಕು ಅಂದ್ರೆ ಹಾಗೆ ಕೂಡ ಯೂಸ್ ಮಾಡ್ಬೋದು. ಹಾಗೆ 1-2-3 ಆಲೂಗಡ್ಡೆ, 1-2-3 ಮುಳಗಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ನಷ್ಟು ನೆನ್ಸಿರೋಂಥ ಬಟಾಣಿ ತಗೊಂಡಿದ್ದೀನಿ. ಬಟಾಣೆ, ಆಲೂಗಡ್ಡೆ ಹಾಗೆ ಮುಳಗಾಯಿ ಹಾಕೊಂಡು ಸ್ವಲ್ಪ ಉಪ್ಪು ಹಾಕಿ ನೀರ್ ಹಾಕಿ 1-2 ಕಪ್ಪು ಇದನ್ನ ಬೇಯಕ್ಕೆ ಇಟ್ಕೊಳ್ಳೋಣ. ಜೊತೆಗೆ ಇದಕ್ಕೆ ಬೇಕಾಗಿರೋಂಥ ಮಸಾಲೆ ಕೂಡ ರುಬ್ಕೊಳ್ಳೋಣ. ಅವಾಗಲೇ ಹೇಳಿದಂತೆ ಎಲ್ಲ ಪದಾರ್ಥನ ಸೇರಿಸಿ ರುಬ್ಕೊಳ್ಳೋಣ. ನೋಡಿ, ಕಾಳು ಹಾಗೆ ಮುಳಗಾಯಿ ಆಲೂಗಡ್ಡೆ ಬೆಂದಿದೆ. ಈಗ ರುಬ್ಕೊಂಡಿರೋಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಳೋಣ. ಆಲೂಗಡ್ಡೆ ಕಾಳು ಎಲ್ಲ ಬೆಂದಿದ ನಂತರನೇ ಮಸಾಲೆ ಸೇರಿಸಿ ಸಾಂಬಾರ್ ಪುಡಿ, ಅರಿಶಿನ, ಖಾರದ ಪುಡಿ, ಹಾಗೆ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಕಾಳು ಬೇಯಿಸುವಾಗ ಉಪ್ಪು ಹಾಕೊಂಡಿದ್ವಿ, ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಈಗ ಇದನ್ನ ಕುದಿಯೋದಕ್ಕೆ ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿಯೋದಕ್ಕೆ ಬಿಡೋಣ. ಈಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. 1-2 ಸ್ಪೂನ್ ಅಷ್ಟು ಎಣ್ಣೆ ಕಾಯ್ಕೆ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕೊಂಡು ರೆಡಿ ಮಾಡ್ಕೊಂಡಿಂತ ಒಗ್ಗರಣೆನ ಈ ಸಾಂಬಾರಿಗೆ ಹಾಕೊಳ್ಳೋಣ. ಇದಕ್ಕೆ ಆದಷ್ಟು ಮಸಾಲೆದು ಸಾಂಬಾರು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಚಿಕನ್ ಸಾರು ಜೊತೆ, ಈ ತರದ್ರ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅವಾಗಲೇ ಕಲಸಿಟ್ಟಿರೋಂಥ ಮೈದಾ ಹಿಟ್ಟೇನಿದೆ ಅದನ್ನ ಇನ್ನೊಂದ್ಸರಿ ಚೆನ್ನಾಗಿ ನಾದ್ಕೊಳ್ಳೋಣ. ಹಾಗೆ ರೆಡಿ ಮಾಡ್ಕೊಂಡಿರೋಂಥ ಅಕ್ಕಿದು ಫಿಲ್ಲಿಂಗ್ ಕೂಡ ಚೆನ್ನಾಗಿ ನಾದ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈ ಹೋಳಿಗೆ ಮಾಡುವಾಗ ನೀವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ನೆನ್ಸಿಟ್ಕೊಳ್ತೀರಾ, ಅಟ್ಲೀಸ್ಟ್ 4-5 ತಾಸು ಮುಂಚೆ ಕಲ್ಸಿಟ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಅಟ್ಲೀಸ್ಟ್ 1 ಅವರ್ ಆದ್ರೂ ನೆನ್ಸಿ. ನೀವೆಷ್ಟು ಹಿಟ್ಟಿಗೆ ರೆಸ್ಟ್ ಟೈಮ್ ಕೊಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ್ದು ಹಿಟ್ಟು ತಗೊಂಡು ಈ ರೀತಿಯಾಗಿ ಅಗಲ ಮಾಡ್ಕೊಂಡು ಏನು ಅಕ್ಕಿ ನೆನ್ಸಿ ರುಬ್ಬಿ ರೆಡಿ ಮಾಡ್ಕೊಂಡಿರೋಂಥ ಫಿಲ್ಲಿಂಗ್ ನ ಇದ್ರ ಮಧ್ಯೆ ಇಟ್ಟು ಇದನ್ನ ಕವರ್ ಮಾಡ್ಕೊಳ್ಳೋಣ. ನೀವು ಇದನ್ನ ಹಿಟ್ಟು ಹಾಕಿ ಕೂಡ ಉತ್ಕೊಳ್ಬಹುದು ಅಥವಾ ಎಣ್ಣೆ ಹಚ್ಚಿ ಕೂಡ ಉತ್ಕೊಳ್ಬಹುದು. ನಾನಿಲ್ಲಿ ಎಣ್ಣೆ ಹಚ್ಚಿ ಉದ್ದೋದನ್ನ ತೋರಿಸ್ತಾ ಇದ್ದೀನಿ. ನಿಮ್ಗೆ ಗೊತ್ತಾಗ್ಲಿ ಅಂತ ಸ್ವಲ್ಪ ನಿಧಾನಕ್ಕೆ ಫಿಲ್ ಮಾಡಿ ತೋರಿಸ್ತಾ ಇರೋದು. ಪೂರ ಕವರ್ ಮಾಡ್ಕೊಂಡು ಇದನ್ನ ರೆಡಿ ಮಾಡ್ಕೊಳ್ಬೇಕು. ಎಲ್ಲಿ ಕೂಡ ಏನು ಒಳಗ್ ಸ್ಟಫ್ ಮಾಡಿದೀವಿ ಅದು ಆಚೆ ಬರಬಾರ್ದು. ಆ ರೀತಿ ಕವರ್ ಮಾಡ್ಕೊಳ್ಬೇಕು. ಇದನ್ನ ನೋಡಿ, ಈ ರೀತಿಯಾಗಿ ಸ್ಟಫಿಂಗ್ ನ ಫಿಲ್ ಮಾಡ್ಕೊಳ್ಬೇಕು. ನೀವೇನು ಅಕ್ಕಿನ ನೆನ್ಸಿ ಫಿಲ್ಲಿಂಗ್ ರೆಡಿ ಮಾಡ್ಕೊಂಡಿದ್ದೀರಾ ಅದನ್ನ ಅಕ್ಕಿ ಹಿಟ್ಟಿಂದನೂ ಮಾಡ್ಕೊಳ್ಬಹುದು ಅಂತ ಹೇಳಿದೆ. ಅದೇ ರೀತಿ ನೀವು ಅನ್ನ ಉಳಿದ್ರು ಕೂಡ ರುಬ್ಕೊಂಡು ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಅದನ್ನ ಬೇಯಿಸ್ಕೊಂಡು ಗಟ್ಟಿ ಮಾಡ್ಕೊಂಡು ಅದನ್ನು ಕೂಡ ಫಿಲ್ ಮಾಡಿ ನೀವು ಇದೇ ರೀತಿಯಾಗಿ ಬಿಳಿ ಹೋಳಿಗೆ ರೆಡಿ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನಾನು 4-5 ತಾಸು ಹಿಟ್ಟು ನೆನ್ಸಿಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹೋಳಿಗೆ. ನೋಡಿ, ನೀವು ಕೈಯಿಂದ ಪ್ರೆಸ್ ಮಾಡಿದ್ರು ಬರುತ್ತೆ ಅಥವಾ ಈ ರೀತಿ ಲತ್ತಡಿ ತಗೊಂಡು ನಿಧಾನಕ್ಕೆ ಉತ್ಕೊಂಡ್ರು ಬರುತ್ತೆ. ನಮ್ ತಾಯಿ ಯಾವಾಗ್ಲೂ ಹೇಳ್ತಿರ್ತಾರೆ, ಹೋಳ್ಗೆ ಮಾಡಕ್ ಬರಲ್ಲ ಅನ್ನೋರು ಫಸ್ಟ್ ಬಿಳಿ ಹೋಳ್ಗೆ ಮಾಡದ್ ಕಲ್ತ್ಕೊಂಡ್ರೆ ಮಿಕ್ಕಿರ ಯಾವ ಹೋಳ್ಗೆ ಆದ್ರೂ ಮಾಡದ್ ಕಲಿಬಹುದು ಅಂತ. ನಾನ್ ಕಲ್ತಿದ್ದು ಫಸ್ಟ್ ಬಿಳಿ ಹೋಳ್ಗೆ ಮಾಡೋದನ್ನೇ.
ಆಮೇಲೆ ನಾನು ಬೇರೆ ಬೇರೆ ಹೋಳಿಗೆ ಮಾಡೋದು ಕಲ್ತಿದ್ದು. ನೋಡಿ ಎಷ್ಟು ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ. ನೋಡಿ ಇಲ್ಲಿ ಹಂಚ್ ಕಾದಿದೆ, ಹಂಚಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈಗ ಈ ಹೋಳಿಗೆನ ಬೇಯಿಸ್ಕೊಳ್ಳೋಣ. ಈ ರೀತಿ ಶೀಟ್ಸ್ ನಿಮ್ಗೆ ಹೊರಗಡೆ ಸಿಗುತ್ತೆ, ಅಥವಾ ಹೋಳಿಗೆ ಎಲೆಗಳು ಇರುತ್ತೆ, ಇಲ್ಲ ನೀವು ಬಾಳೆದೆಲೆಯಲ್ಲಿ ಕೂಡ ಉಟ್ಕೊಳ್ಬೋದು. ನೋಡಿ ಎಣ್ಣೆ ಹಚ್ಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೀವು ತುಪ್ಪ ಕೂಡ ಹಾಕಿ ಬೇಯಿಸ್ಕೊಳ್ಬೋದು. ನಾನು ಹೇಳಿದ್ನಲ್ಲ, ಸ್ಟಫಿಂಗ್ನ ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಬೋದು. ನೋಡಿ ಬಿಳಿ ಹೋಳಿಗೆ ಇದ್ರ ಜೊತೆ ಬಟಾಣಿ ಆಲೂಗಡ್ಡೆ ಹಾಕಿ ಕರಿ ಮಾಡಿ ತೋರಿಸಿದ್ದೀನಿ. ಎರಡು ರೆಸಿಪಿ ಮಾಡಿ ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆ ನನ್ನ ವಿಡಿಯೋನ ಶೇರ್ ಮಾಡೋದನ್ನ, ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.